42 ಕೋಟಿಯಷ್ಟು ಹಣ ಈ ನಿಧನ ಆದಂತಹ ರೈತರಿಗೆ ನಾವು ಪರಿಹಾರವಾಗಿ ಕೊಟ್ಟಿರ್ತಾರೆ. ನಾನು ಇಲ್ಲಿ ನಮ್ಮವರಿಗೆ ಸಾಲ ಮನ್ನಾ ಆಗ್ತದೆ ಕಂಡ್ರೆ ಅಂತ ಯಾರಿಗೂ ಹೇಳಿರಲಿಲ್ಲ. ಯಶಸ್ವಿನಿಯಿಂದ ಏನಾಗ್ತದೆ, ರೈತರು ಅವರು ಪ್ರೀಮಿಯಂ ಕಟ್ಟಿ ಅವರು ಕಾರ್ಡ್ ಇಟ್ಕೊಂಡಿರ್ತಾರೆ. ಆ ಕಾರ್ಡ್ ಇದ್ರೆ ಸಾಕು, ಯಾವುದೇ ಆಸ್ಪತ್ರೆಗೆ ಹೋದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕು ಕೊಡ್ತಾರೆ. ಇಷ್ಟೆಲ್ಲ ಬರ್ಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವ್ನು ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಹೆಣ ಹೋಗ್ತದೆ ಹೊರತು ಮನುಷ್ಯ ಬದುಕಿರೋರು ಯಾರು ಹೋಗಲ್ಲ. ಆದರೆ ನನ್ನ ನಿರೀಕ್ಷೆಯಂತೆ ಇನ್ನೂ ಸಂಪೂರ್ಣವಾಗಿ ಅದು ಯಶಸ್ಸಾಗಲಿಲ್ಲ ಅಂತಕ್ಕಂಥ ಕೊರತೆ ಕೇಳ್ತಕ್ಕಂಥ ಅದರಲ್ಲಿ ಸತ್ಯ ಇದೆ, ಅದನ್ನು ನ್ಯಾಯವಾಗೂ ಇದೆ. ಬಹಳಷ್ಟು ಆಸ್ಪತ್ರೆಗಳು ಎನ್ರೋಲ್ ಆಗ್ತಾ ಇಲ್ಲ. ಇತ್ತೀಚಿನ ವರ್ಷದಲ್ಲಿ ಅದನ್ನು ಸ್ವಲ್ಪ ತಡೆ ಹಿಡಿದಿದ್ದೀರಿ, ಅದನ್ನು ಮುಂದುವರಿಸಿಲ್ಲ. ಅದರಿಂದ ಸುಮಾರು ನಾವು 42 ಕೋಟಿಯಷ್ಟು ಹಣ ಈ ನಿಧನ ಆದಂತಹ ರೈತರಿಗೆ ನಾವು ಪರಿಹಾರವಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಸಾಲ ಮನ್ನಾ ಮಾಡೋ ಮೂಲಕ ಅಂತ ಹೇಳಿ ಭಾಳ ಸಂತೋಷದಿಂದ ಅದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದಲ್ಲದೆ ಹಿಂದೆ 13-18 ಅವಧಿನಲ್ಲಿ ಸಿದ್ದರಾಮಯ್ಯನವರು ಇರುವಾಗ ನಾವು ಎಲ್ಲ ರೈತರಿಗೂ 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ವು. ಎಲ್ಲ ರೈತರಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಯಾರು ನಮ್ಮ ಸಹಕಾರಿ ರಂಗದಲ್ಲಿ ಸಂಸ್ಥೆಗಳಲ್ಲಿ ಸಾಲ ತಗೊಂಡವರು ಅದನ್ನು ಮನ್ನಾ ಮಾಡೋದು ಅಂತ ಮಾಡು. ಅದರಲ್ಲಿ ಆ ಸಾಲ ಮನ್ನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಅಧಿಕಾರಿಗಳಿಗೂ ಮುಖ್ಯಮಂತ್ರಿಗಳಿಗೂ ಕೆಲವು ಅಂಶಗಳು ಅಂದರೆ ಮಾಹಿತಿಯ ಕೊರತೆಯಿಂದ ಅಧಿಕಾರಿಗಳು ವಿರೋಧ ಮಾಡ್ತಾಯಿದ್ರು. ತಿರ್ಗಿ ಅವ್ರು ನನ್ನನ್ನು ಕರೆದು ಏನೋ ಹಿಂಗೆ ಆಗ್ಬಿಟ್ಟೈತೆ, ಮಾಡಲೇಬೇಕು, ರಾಹುಲ್ ಗಾಂಧಿ ಸಾಲ ಮನ್ನಾ ಮಾಡಲೇಬೇಕು ಅಂತ ಹೇಳ್ತಾವ್ರೆ, ಹೆಂಗೆ ಮಾಡೋದು, ಅಧಿಕಾರಿಗಳು ನೋಡಿದ್ರೆ ಒಂದು 25,000 ಮನ್ನಾ ಮಾಡೋಣ ಅಂದರೆ ಆಗೋದೇ ಇಲ್ಲ ಅಂತ ಆಟ ಮಾಡ್ತಾರೆ. ಹಾಗೆ ಹೀಗೆ 25,000 ಸಾಲ ಮನ್ನಾ ಮಾಡಿದ್ರೆ ಒಂದು 5,200 ಕೋಟಿ ಬೇಕಾಗ್ತಿತ್ತು. 50,000 ಮಾಡಿದ್ರೆ ಒಂದು 8,000 ಚಿಲ್ಲರೆ ಕೋಟಿ ಬರ್ತಾಯಿತ್ತು. 8,516 ಕೋಟಿನೋ ಬರ್ತಾಯಿತ್ತು. ಸರಿ, ಆಗ ನನಗೆ ಮತ್ತು ನಮ್ಮಲ್ಲಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಒಬ್ಬರು ಹಿರಿಯ ಅಧಿಕಾರಿ ಇದ್ದರು, ಕರೆದ್ರು, ಕೇಳಿದ್ರು. ನಾನು ಇಲ್ಲ ಸರ್ ಮಾಡಿಸ್ತೀನಿ, ಅವ್ರಿಗೆ ಒಪ್ಪಿಸ್ತೀನಿ ಅನ್ನೋಂತ ಅವ್ರನ್ನೂ ಎಲ್ಲ ಫೈನಾನ್ಸ್ನವ್ರನ್ನೇ ಎಲ್ಲ ಕರೆದು ನಾವು ಅವ್ರಿಗೆ ಹೇಳ್ದು, ಅವ್ರಿಗೆ ಅದೇ ನಿನಗೆ ಸಾಲ ಮನ್ನಾ ಮಾಡೋದು 5,000 ಕೋಟಿ ಇರಲಿ 8,000 ಕೋಟಿ ಇರಲಿ ಒಮ್ಮೆಲೆ ಕೊಡು, ನಿನಗೆ ಕೇಳೋದಿಲ್ಲಪ್ಪ. ನಿನಗೆ ಕೊಡ್ತಕ್ಕಂಥದ್ದು ನೋಡು, ನೀನು ಏಪ್ರಿಲ್ ತಿಂಗಳಲ್ಲಿ ಇಷ್ಟು ದುಡ್ಡು ಕೊಡಬೇಕು, ಮೇನಲ್ಲಿ ಇಷ್ಟು ಕೊಡಬೇಕು, ಹೀಗೆ 1 ಇಯರ್ ಸ್ಪ್ರೆಡ್ ಓವರ್ ಆಗ್ತದೆ. ನೀವು ಅವಾಗವಾಗ ಅಷ್ಟು ದುಡ್ಡು ಕೊಟ್ಕೊಂಡು ಹೋಗ್ಬೋದಲ್ಲ. ಮಾರ್ಚಿನಲ್ಲಿ ಮಾತ್ರ 2,000 ಚಿಲ್ಲರೆ ಕೋಟಿ ಒಮ್ಮೆಲೆ ಕೊಡಬೇಕಾಗ್ತದೆ. ಸಪೋಸ್ ಅವಾಗ ಇರಲಿಲ್ಲ ಅಂತ ಅಂದರೆ ಬೇರೆ ಪ್ಲ್ಯಾನ್ ಮಾಡೋಣ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿರ್ರಿ ಅಂತ ಹೇಳಿ ಅವ್ರಿಗೆ ಒಪ್ಪಿಸ್ದೆ. ಆವಾಗ ಅವ್ರು 25,000ಕ್ಕೆ ಆಗಲ್ಲ ಅಂತಿದ್ದರು, 50,000ಕ್ಕೆ ಒಪ್ಕೊಂಡ್ರು. ಅದು ಸಾಲ ಮನ್ನಾ ಮಾಡೋದು ನನಗೆ, ಅಲ್ಲಿನ ಸೆಕ್ರೆಟರಿ ಪ್ರಸಾದ್ ಅಂತ ಇದ್ದರು, ಚೀಫ್ ಮಿನಿಸ್ಟ್ರಿಗೆ, ನಮ್ಮ MD 4 ಜನಕ್ಕೆ ಗೊತ್ತಿದ್ದು, ಗೊತ್ತಾಯ್ತು, ಇನ್ನೊಬ್ಬರು ಗೊತ್ತಿರಲಿಲ್ಲ. ಆಗ ನಾನು ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಬಂದು ರೈತರುಗಳಿಗೆ ಹೆಚ್ಚು ಸಾಲ ಕೊಟ್ಟು ಮನ್ನಾ ಆಗ್ತದೆ ಅಂತ ಹೇಳಿ ನಾವು ಹೆಚ್ಚು ಸಾಲನೂ ಕೊಟ್ಟು ಘೋಷಣೆ ಮಾಡಿದ್ದು ಯಾವತ್ತಪ್ಪ ಅಂತ ಹೇಳಿದ್ರೆ ಬಜೆಟ್ ಸ್ಪೀಚ್ಗೆ ಉತ್ತರ ಕೊಡೋ ದಿವಸ ಅನೌನ್ಸ್ ಮಾಡಿದ್ದು ಸಾಲ ಮನ್ನಾದ್ದು. ಅಲ್ಲಿನವರೆಗೂ ಸಾಲ ಮನ್ನಾ ಅನೌನ್ಸ್ ಮಾಡಿರಲಿಲ್ಲ. ಆದರೆ ಆಂತರ್ಯದಲ್ಲಿ ನನಗೆ ಗೊತ್ತು, ಸಿದ್ದರಾಮಯ್ಯನವ್ರಿಗೆ ಗೊತ್ತು, ಪ್ರಸಾದ್ ಅಂತೇಳಿ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಫೈನಾನ್ಸಿಗೆ ಗೊತ್ತು, ನಮ್ಮ MD ಗೊತ್ತು, ಇಷ್ಟೇ ಜನಕ್ಕೆ ಗೊತ್ತಿದ್ದು. ನಾನು ಇಲ್ಲಿ ನಮ್ಮವರಿಗೆ ಸಾಲ ಮನ್ನಾ ಆಗ್ತದೆ ಕಂಡ್ರೆ ಅಂತ ಯಾರಿಗೂ ಹೇಳಿರಲಿಲ್ಲ. ನಾನು ಸುಮ್ಮನೆ ದುಡ್ಡು ಐತಲ್ಲ ಅವ್ರಿಗೆ ರೈತರಿಗೆಲ್ಲ ಕೊಡ್ರಾಯ ನಮ್ಮ ಜಿಲ್ಲೆಯಲ್ಲಿ ಅಂತೇಳಿ ಸಾಲ ಕೊಡಿಸಿದ್ದೆ, ಮನ್ನಾ ಆಯಿತು. ಅದು ನಮ್ಮ ಜಿಲ್ಲೆ ಸ್ವಾರ್ಥ, ಮತ್ತು ಇಡೀ ರಾಜ್ಯಕ್ಕೂ ಕೂಡ ಮನ್ನಾ ಆಯಿತು. ಆ ದುಡ್ಡು ಎಲ್ಲ ಪೂರ್ಣವಾಗಿ ತೀರ್ನು ಆಗಿದೆ. ಮತ್ತು ನಿಮಗೆ ಇನ್ನೊಂದು ನಮ್ಮ ಯಶಸ್ವಿನಿ ಬಗ್ಗೆ ಏನಾಗಿದೆ, ಈ ಆಯುಷ್ಮಾನ್ ಭಾರತ್ ಇದೆ ಅಂತ ಹೇಳಿ ಹಿಂದೆ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಇದ್ದಾಗ ಯಶಸ್ವಿನ ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಕಂತ ಮಾಡಿದರು. ಯಶಸ್ವಿನಿಯಿಂದ ಏನಾಗ್ತದೆ, ರೈತರು ಅವರು ಪ್ರೀಮಿಯಂ ಕಟ್ಟಿ ಅವರು ಕಾರ್ಡ್ ಇಟ್ಕೊಂಡಿರ್ತಾರೆ. ಆ ಕಾರ್ಡ್ ಇದ್ದರೆ ಸಾಕು, ಯಾವುದೇ ಆಸ್ಪತ್ರೆಗೆ ಹೋದರೆ ಇಮಿಡಿಯೇಟ್ ಆಗಿ ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕು ಕೊಡ್ತಾರೆ. ಈ ಆಯುಷ್ಮಾನ್ ಭಾರತ್ ಹೆಂಗೆ ಅಂದರೆ, ನೀವು ಇಲ್ಲಿ ತುಮಕೂರಲ್ಲಿ ಬಂದರೆ ಆಸ್ಪತ್ರೆಗೆ ನೀವು ಅಲ್ಲಿ ಬರ್ಸ್ಕೊಂಬರ್ಬೇಕು. ಎಲ್ಲಿ ನಿಮ್ಮ ಇರೋಂಥ ಅಲ್ಲಿ PHC ಇದೆಯಲ್ಲ, ಇವ್ರಿಗಿರೋ ಕಾಯಿಲೆಗೆ ನಮ್ಮ ಟ್ರೀಟ್ಮೆಂಟ್ ಇಲ್ಲ ಅಂತ ಅವ್ನು ಬರ್ಕೊಡ್ಬೇಕು. ಅವ್ನು ಡಾಕ್ಟ್ರನ್ನ ಬರ್ಕೊಡ್ತಾರ? ಇವನೇನಾದ್ರು ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಇವ್ನು ಬರ್ಕೊಡ್ಬೇಕು, ಇಲ್ಲಿ ಇವ್ರು ಬರ್ಕೊಡ್ಬೇಕು. ಇವ್ರ ಕಾಯಿಲೆಗೆ ಇಲ್ಲ ಔಷಧಿ ಇಲ್ಲ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಬರ್ಕೊಟ್ರೆ ಅವಾಗ ಅವನು ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇಷ್ಟೆಲ್ಲ ಬರ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಅವ್ನು ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಹೆಣ ಹೋಗ್ತದೆ ಹೊರತು ಮನುಷ್ಯ ಬದುಕಿರೋರು ಯಾರೂ ಹೋಗಲ್ಲ. ಅದನ್ನು ನನಗೆ ರೈತರಿಗೆ ಏನು ಅನುಕೂಲ ಆಗ್ತದೆ ಇದರಿಂದ, ಈ ಆಯುಷ್ಮಾನ್ ಭಾರತದಿಂದ ಏನು ಅನನುಕೂಲ ಆಗ್ತದೆ, ಇದನ್ನೆಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಅವರು ಘೋಷಣೆ ಮಾಡಿದ್ರು. ಇಲ್ಲ, ನಾವು ರೀಇಂಟ್ರಡ್ಯೂಸ್ ಮಾಡ್ತೀವಿ, ಯಶಸ್ವಿನಿ ಸ್ಕೀಮು ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಮಾಡಿದ್ರು. ಅದಕ್ಕೋಸ್ಕರ ಅದು ನಡೀತಾ ಇದೆ. ಆದರೆ ನನ್ನ ನಿರೀಕ್ಷೆಯಂತೆ ಇನ್ನೂ ಸಂಪೂರ್ಣವಾಗಿ
ಅದು ಯಶಸ್ಸಾಗಲಿಲ್ಲ ಅಂತಕ್ಕಂಥ ಕೊರತೆ ಇದೆ. ಯಾಕೆಂದರೆ ಭಾಳಷ್ಟು ಆಸ್ಪತ್ರೆಗಳು ಎನ್ರೋಲ್ ಆಗ್ತಾ ಇಲ್ಲ. ಇವ್ರದ್ದು 20 ವರ್ಷದ ರೇಟ್ ಇರೋದು, ಹಳೇ ರೇಟ್ ಇದೆ. ಹಳೆ ರೇಟ್ ಇರೋದ್ರಿಂದ ಇವತ್ತಿನ ರೇಟಿಗೆ ಮೆಡಿಸಿನ್ಗೆ ಅದು ಅವರಿಗೆ ಆಸ್ಪತ್ರೆಯವರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಕೆಲವು ಆಸ್ಪತ್ರೆಗಳು ಇರಲಿ ಬಿಡಪ್ಪ ಏನೋ ಒಂದು ಸರ್ವಿಸ್ ಮಾಡೋಣ ಅಂತೇಳಿ ಮಾಡ್ತಾರೆ. ಇನ್ನು ಕೆಲವು ಈಗ ಮಣಿಪಾಲು, ನಮ್ಮ ಧರ್ಮಸ್ಥಳದ ಆಸ್ಪತ್ರೆ, ಇಂಥವೆಲ್ಲ ಒಂದಷ್ಟು ಏನಾಗಿದೆ, ನಮಗೇನು ಲಾಭ ಬೇಡಪ್ಪ, ಮೆಡಿಸಿನ್ ಎಷ್ಟು ಖರ್ಚಾಗ್ತದೆ ಅಷ್ಟು ದುಡ್ಡು ಬರೋಂಗಾನ ಮಾಡಿದ್ರೆ ನಾವು ಒಪ್ಕೋತೀವಿ, ಇದ್ರ ಬೇಡ ಅಂತಾರೆ. ನಾನು ಅದಕ್ಕೋಸ್ಕರನೇ ಡಾಕ್ಟರ್ NT ಶ್ರೀನಿವಾಸ್ ಅಂತೇಳಿ MLA ಕೂಡ್ಲಿಗಿ ಅವ್ರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ಸ್ ಒಂದು ಕಮಿಟಿ ಮಾಡಿದ್ದೆ. ಈ ರೇಟ್ಸ್ಗಳನ್ನು ಎಷ್ಟು ಎನ್ಹಾನ್ಸ್ ಮಾಡಬಹುದು ಅಂತ ಹೇಳಿ ಒಂದು ರಿಪೋರ್ಟ್ ಇದೆ ಗೌರ್ಮೆಂಟಲ್ಲಿ. ನಾನು ಮಂತ್ರಿ ಇದ್ದರೆ ಇಷ್ಟೊಂದು ಮೀಟಿಂಗ್ ಮಾಡಿ ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಇದೆ. ಆ ರಿಪೋರ್ಟ್ ಆಧಾರದ ಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಹೆಚ್ಚು ಆಸ್ಪತ್ರೆಗಳು ಈಗಾಗಲೇ ಆಸ್ಪತ್ರೆಗಳು ಇದ್ದಾವೆ, ಆದರೆ ಇನ್ನೂ ಒಳ್ಳೊಳ್ಳೆ ಆಸ್ಪತ್ರೆಗಳು, ಈಗ ಮಣಿಪಾಲ್ ಆಸ್ಪತ್ರೆ ಬರಬೇಕು. ಮಣಿಪಾಲ್ ಆಸ್ಪತ್ರೆ ಬರದೇ ಇದ್ದರೆ ಉಡುಪಿ ಆ ಭಾಗದಲ್ಲಿ ಜನರಿಗೆ ಯಾಕೆಂದರೆ ಬೆಳಗ್ಗೆ ಮಣಿಪಾಲ್ಗೆ ಹೋಗ್ತಾರೆ, ಅವರಿಗೆ ಈ ಕಾರ್ಡ್ ಇಲ್ಲ ಅಂದರೆ ಅವರಿಗೆ ಸಹಾಯ ಆಗೋದಿಲ್ಲ. ಅದಕ್ಕೋಸ್ಕರ ಅಂಥ ಹಾಸ್ಪಿಟ್ಲ್ಗಳೆಲ್ಲ ಎನ್ರೋಲ್ ಆಗಬೇಕು. ಅವು ಎನ್ರೋಲ್ ಆಗಬೇಕು ಅಂದರೆ ಸ್ವಲ್ಪ ನಾವು ರೇಟ್ಸನ್ನ ಎನ್ಹಾನ್ಸ್ಮೆಂಟ್ ಮಾಡಬೇಕು. ಅವ್ರು ಕೇಳ್ತಕ್ಕಂಥದ್ರಲ್ಲಿ ಸತ್ಯ ಇದೆ, ಅದನ್ನು ನ್ಯಾಯವಾಗೂ ಇದೆ. ಅದನ್ನು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನಾವು ಈಡೇರಿಸ್ತಕ್ಕಂಥದ್ದು ಅತಿ ಶೀಘ್ರದಲ್ಲೇ ಸರ್ಕಾರ ಮಾಡುತ್ತೆ ಅಂತ. ಜಾರಿ ಇದೆ. ಬಹಳಷ್ಟು ಆಸ್ಪತ್ರೆಗಳು ಎನ್ರೋಲ್ ಆಗ್ತಾ ಇಲ್ಲ. ಎನ್ರೋಲ್ ಆಗದೆ ಇರೋದು ಪ್ರಮುಖವಾಗಿ ಮಣಿಪಾಲ್ ಆಸ್ಪತ್ರೆ ಮತ್ತು ನಮ್ಮ ಇವ್ರದ್ದು ಧರ್ಮಸ್ಥಳದವ್ರದ್ದು, ಹೀಗೆ ಒಂದಷ್ಟು ಆಸ್ಪತ್ರೆಗಳು, ಹೈಟೆಕ್ ಆಸ್ಪತ್ರೆಗಳು ಇದ್ದಾವೆ. ಅವೆಲ್ಲ ಮೊದಲಿದ್ದೋ, ಆವಾಗಿನ ರೇಟಿಗೆ ಈಗಿನ ರೇಟಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ನಾವು ಮಾಡ್ತೀವಿ, ನಮಗೇನು ಲಾಭ ಬೇಡ, ಅಟ್ಲೀಸ್ಟ್ ಮೆಡಿಸಿನ್ ಕಾಸ್ಟ್ ಆದರೂ ನಮಗೆ ಬರದೇ ಇದ್ದರೆ ನಾವು ಹೆಂಗೆ ಅದನ್ನು ಎಂಟರ್ಟೈನ್ ಮಾಡೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ಅವ್ರು ಹೇಳೋದು ಸಾಧು ಇದೆ. ಅದಕ್ಕೋಸ್ಕರ ನಾನು ಕಮಿಟಿ ಎಲ್ಲ ಮಾಡಿ ರಿಪೋರ್ಟ್ ಎಲ್ಲ ತರಿಸಿದ್ದೆ. ಆ ರಿಪೋರ್ಟು ಇಂಪ್ಲಿಮೆಂಟೇಷನ್ ಆದರೆ ಅವರೆಲ್ಲರೂ ಬರ್ತಾರೆ. ಬಂದಾದ್ಮೇಲೆ ಇನ್ನೂ ಹೆಚ್ಚು ಸಹಾಯ ಆಗ್ತದೆ. ಈಗಾಗಲೇ ಯಶಸ್ವಿ ನಡೀತಾನೂ ಇದೆ. ಹಾಸ್ಪಿಟ್ಲ್ಗಳು ಎನ್ರೋಲ್ ಆಗಿದ್ದಾವೆ. ಕೆಲವು ಪ್ರಮುಖ ಹಾಸ್ಪಿಟ್ಲ್ಗಳು ಸೌತ್ ಕೆನರಾ ಮತ್ತು ನಾರ್ತ್ ಕೆನರಾದಲ್ಲಿ ಎನ್ರೋಲ್ ಆಗಬೇಕಿತ್ತು, ಆಗಿಲ್ಲ 1-2-3. ಅದನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೀನಿ.